ಆನೇಕಲ್ ಬಳಿ ಇರುವಂತಹ ಗೂಲಿಮಂಗಲ ಗ್ರಾಮದ ನಿವಾಸದಲ್ಲಿರುವಂತಹ ಅವರ ನಿವಾಸದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ ಇಲ್ಲಿ ಪೊಲೀಸರು ಸದ್ಯಕ್ಕೆ ಬಂದಿರುವಂತದ್ದು. ಅವರ ಸಂಬಂಧಿಕರು ಕೂಡ ವಿಷಯವನ್ನು ತಿಳಿದು ಬರ್ತಾ ಇದ್ದಾರೆ. ಏನು ಹಿರಿಯ ಮಗ ಯೋಗೇಶ್ ಅವರ ನಿವಾಸ ಆನೇಕಲ್ ಹೊರವಲಯದ ನಿವಾಸ ಇದಾಗಿರುವುದು. ಸದ್ಯ ಮನೆಯ ಒಳಭಾಗದಲ್ಲಿ ಪಾರ್ಥಿವ ಶರೀರವನ್ನ ಇರಿಸಲಾಗಿರುವಂತದ್ದು. ಒಟ್ಟು ದ್ವಾರಕೀಶ್ ಅವರಿಗೆ 6 ಜನ ಮಕ್ಕಳು. 2ನೇ ಮಗ ಯೋಗೇಶ್ ಜೊತೆ ದ್ವಾರಕೀಶ್ ಅವರು ವಾಸವಿದ್ರು. ಬೆಳಗ್ಗೆ 10:30 ಸುಮಾರಿಗೆ ಕೊನೆ ಉಸಿರನ್ನ ಎಳೆದಿದ್ದಾರೆ ದ್ವಾರಕೀಶ್ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಒಬ್ಬ ಮಗ USA ನಲ್ಲಿದ್ದಾರಂತೆ. ಅವರ ಮಾವ ಕೂಡ 3 ದಿನದಿಂದ ಸಾವನ್ನಪ್ಪಿದ್ರು. ಇದೊಂದು ಕೂಡ ದ್ವಾರಕೀಶ್ ಅವರ ಕುಟುಂಬಕ್ಕೆ ದೊಡ್ಡ ಆಘಾತ ಆಗಿದೆ. ಇನ್ನು ಬೆಳಗಾವಿಯಿಂದ US ನಿಂದ ಮಗ ಆಗಮಿಸಿದ್ರು. ಸದ್ಯ ಬೆಳಗಾವಿಯಿಂದ ಒಬ್ಬ ಪುತ್ರ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಮತ್ತೊಬ್ಬ ಮಗ ಚೆನ್ನೈನಲ್ಲಿದ್ದರೆ ಸದ್ಯ ಚೆನ್ನೈನಿಂದ ಕೂಡ ಅವರ ಪುತ್ರ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಒಬ್ಬ ಮಗ ದುಬೈನಿಂದ ಬರಬೇಕಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಸದ್ಯಕ್ಕೆ ಇಲ್ಲಿ ಪೊಲೀಸರಿಂದ ಕೂಡ ಬ್ಯಾರಿಗೇಡ್ ಅನ್ನ ಹಾಕಿ ಸಕಲ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿರುವಂತದ್ದು. ಈಗಾಗಲೇ ಸಂಬಂಧಿಕರು ಕೂಡ ಬರ್ತಿದ್ದಾರೆ. ಮನೆಯ ಒಳಭಾಗದಲ್ಲಿ ಪಾರ್ಥಿವ ಶರೀರವನ್ನ ಇರಿಸಲಾಗಿರುವಂತದ್ದು. ಸದ್ಯಕ್ಕೆ ಇದು ಇಲ್ಲಿನ ಅಪ್ಡೇಟ್ಸ್ ಆಗಿರುತ್ತೆ. ಜೊತೆಗೆ ಈಗಾಗಲೇ ಏನು ದ್ವಾರಕೀಶ್ ಅವರನ್ನ ನೆನೆಸಿರುವಂತಹ ಅಕ್ಕಪಕ್ಕದ ನಿವಾಸಿಗಳೇನಿದ್ದಾರೆ ಅವರನ್ನ ಸಾಕಷ್ಟು ಬಾರಿ ವಿವಿಧ ಕಾರಣಗಳಾಗಿ ನೆನೆಸ್ಕೋತಾರೆ. ಸೊ ಸದ್ಯಕ್ಕೆ ಇಲ್ಲಿ ಒಂದು ದ್ವಾರಕೀಶ್ ಅವರ ಮನೆಯ ಅಕ್ಕಪಕ್ಕದ ನಿವಾಸಿಗಳು ಇದ್ದಾರೆ. ಹೇಳಿ, ನೀವು ದ್ವಾರಕೀಶ್ ಅವರನ್ನ ಯಾವ ತರ ನೆನೆಸ್ಕೋತೀರಾ? ನಿಮ್ ಜೊತೆ ಮಾತಾಡ್ತಿದ್ರು ಅವರು? ನಾನು ದಿನ ಸೈಕ್ಲಿಂಗ್ ಮಾಡ್ಬೇಕಾದ್ರೆ 5 o'clock ವಾಕಿಂಗ್ ಮಾಡ್ತಿದ್ರು ನಮ್ಮ ಮನೆ ಮುಂದೆ. ಆಗ ನಮಸ್ತೆ ಗುಡ್ ಮಾರ್ನಿಂಗ್ ಅನ್ನೋರು. ಯಾವಾಗ ಯಾವ ತರ ನಿಮ್ ಜೊತೆ ಮಾತಾಡ್ತಿದ್ರು? ಅವರ ಒಡನಾಟ ಯಾವ ತರ ಇತ್ತು? ಅವರು ಸೈಲೆಂಟ್ ಆಗಿದ್ರು, ವಾಕಿಂಗ್ ಮಾಡ್ತಾ ಇದ್ರು. ಒಂದ್ಸರಿ ಬ್ರೀತ್ ಸ್ವಲ್ಪ ಇದ್ ಮಾಡ್ತಿದ್ರು. ಆಗ ನೋಡ್ತಾ ಇದ್ದೀನಿ. ಯಾವ ಮೂವಿ ನಿಮ್ಗೆ ಇಷ್ಟ? ಅವ್ರು ನೋಡಿದಿರ? ಯಾವ ಮೂವಿ? ಅಷ್ಟೊಂದು ನೋಡಿಲ್ಲ. ಈಗ ಗೊತ್ತಾಯ್ತು ಅವನ ಅಪ್ಪ ಅಮ್ಮ ಎಲ್ಲರೂ. ಇದಿಷ್ಟು ದ್ವಾರಕೀಶ್ ಅವರ ಕುಟುಂಬದ ಬಳಿ ಇರುವಂತಹ ಮಾತು. ಇನ್ನು ನಾನು ಮಂಜು ಅವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್ ಹೇಳಿ ಸರ್. ದ್ವಾರಕೀಶ್ವರ ಕನ್ನಡ ಚಿತ್ರರಂಗದ ಗ್ರೇಟ್ ವ್ಯಕ್ತಿ, ಗ್ರೇಟ್ ಪರ್ಸನ್. ಅವ್ರು ಮಾಡಿದಿರೋ ಸಿನಿಮಾ ಇಲ್ಲ, ಅವ್ರು ನೋಡಿದಿರೋ ಸಿನಿಮಾ ಇಲ್ಲ. ಎಷ್ಟೋ ಜನ ನಿರ್ಮಾಪಕರು ಬರೀ ದ್ವಾರಕೀಶ್ ನಿರ್ಮಾಪಕರಲ್ಲ, ಕಲಾವಿದರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕ ಎಲ್ಲಾ ತರ ಗೆದ್ದಿದ್ದಾರೆ. ಇವತ್ತಿನ ನಾವು ದ್ವಾರಕೀಶ್ ಮಾಡಿದ್ರೆ ಕರೆಕ್ಟಾಗಿ ಮಾಡಿದ್ರೆ ಬೆಂಗಳೂರಲ್ಲಿ ಅರ್ಧ ಪ್ರಾಪರ್ಟಿ ಮಾಡಬಾರ್ದು. ಯಾವತ್ತೂ ಸಿನಿಮಾ ಬಿಟ್ಟು ಹೋಗ್ತಿಲ್ಲ. ಎಷ್ಟೋ ಪ್ರಾಪರ್ಟಿ ಮಾಡಲಿಲ್ಲ, ಎಷ್ಟೋ ಪ್ರಾಪರ್ಟಿ ಕಳೆದ್ಬಿಟ್ರು. ಈಸ್ ಗ್ರೇಟ್ ಪರ್ಸನ್. ದ್ವಾರಕೀಶ್ವರ್ ಇವತ್ತಿಲ್ಲ. ಬೆಳಿಗ್ಗೆ 10:00 ನಾನು ಫೋನ್ ಬಂತು, 10:00 ಅವ್ರ ಹೃದಯಾಘಾತ ಆಗಿದೆ ಅಂತ. ಅಷ್ಟು ಚೆನ್ನಾಗಿ ಮಗ ನೋಡ್ಕೊಂಡೇನು. ಯೋಗೀಶ್ ಅಂದ್ರೆ ಅಪ್ಟುಡೇಟ್ ಪ್ರಾಣ. ಅವ್ರಿಗೆ 5 ಜನ ಪ್ಲಸ್ 6 ಜನ ಗಂಡು ಮಕ್ಕಳು. ಒಬ್ಬ ಮಗ ಅಮೆರಿಕದಲ್ಲಿದ್ದ, ಎಲ್ಲ ಒಬ್ಬ ದುಬೈಲಿದ್ದ. ಎಲ್ಲ ಬರ್ತಾವ್ರೆ, ಎಲ್ಲ ಬಂದಿದ್ದಾರೆ. ಇವತ್ತಿನ ದಿನ ಅವರು ಇಷ್ಟು ದಿನ ಯಾವ ಕಾಯಿಲೆ ಕಸಾರ ಇಲ್ಲ, ಆರೋಗ್ಯ ವಾಕ್ ಮಾಡ್ಕೊಂಡು ಎಲ್ಲಾ ರೀತಿ ತದ್ದುಬಿಟ್ಟು ಚೆನ್ನಾಗಿದ್ರು. ಸಿನಿಮಾ ದಿನಕ್ಕೊಂದು ಸಿನಿಮಾ ನೋಡೋರು, ಅಪ್ಡೇಟ್ ಇರೋದು, ಯೋಗಿದ್ದ ಡಿಸ್ಕಷನ್ ಮಾಡೋರು. ಅವರು ತುಂಬಾ ಅದ್ಭುತವಾಗಿ ಆರೋಗ್ಯವಾಗಿ ಊಟ ಮಾಡ್ಕೊಂಡಿದ್ರು. ಇವತ್ತು ಬೆಳಿಗ್ಗೆ 10:00 ಹಾರ್ಟ್ ಅಟ್ಯಾಕ್ ಆದಮೇಲೆ ಡಾಕ್ಟರ್ ನೋಡಿ ಕನ್ಫರ್ಮ್ ಆದಮೇಲೆ ಅದನ್ನ ಡಿಕ್ಲೇರ್ ಮಾಡಿದ್ರು. ವಾಣಿಜ್ಯ ಮಂಡಳಿ ಮುಖಾಂತರ ಫೋನ್ ಬರಬೇಕು. ಬಂದ ತಕ್ಷಣ ಟೌನ್ ಹಾಲಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇಡಬೇಕು ಅಂದ್ಕೊಂಡಿದ್ವಿ. ಎಷ್ಟೊತ್ತಿಗೆ ಇಡಬೇಕು, ಎಲ್ಲಿಂದ ಇಡಬೇಕು ಅಂತ ಅದೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ. ಇವಾಗ ಅವ್ರ ಸಂಪ್ರದಾಯ ಪ್ರಕಾರ ಅದೇನು ಕಾರ್ಯಗಳು ಮಾಡ್ತಾರೆ, ಪೂಜೆ ಮಾಡ್ತಾ ಇದ್ದಾರೆ. ಅದಾದ ತಕ್ಷಣ ನಾಳೆ ನಮಗೆ ಮೈಸೂರಲ್ಲಿ TR ಮಿಲ್ಲಲ್ಲಿ ಬ್ರಾಹ್ಮಣರು ಜಾಗ ಸ್ಮಶಾನದಲ್ಲಿ ಅಂತಿಮ ಕಾರ್ಯ ಮಾಡ್ತಾರೆ. 11:00 ಮೇಲೆ ಆಗುತ್ತೆ ಅಂತ ಕಾಣುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ಗಂಟ ಟೌನ್ ಹಾಲ್ ಹತ್ರ ಇಡಲಿಕ್ಕೆ ಇನ್ನೂ ಪರ್ಮಿಷನ್ ಅದು ಮಾತಾಡ್ತಿದ್ರು. ಯಾಕಂದ್ರೆ ಕೋಡ್ ಆಫ್ ಕಂಡಕ್ಟ್ರಿಂದ ಯಾವ ರೀತಿ ತೊಂದರೆ ಆಗಬಾರ್ದು, ಅದರಿಂದ ಅದೊಂದು ನೋಡಿಕೊಂಡು ರೂಪುರೇಷೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆನೆ ಅಂತಿಮ ಕ್ರಿಯೆ. ಟೌನ್ ಹಾಲ್ ಇವಾಗ ನಮಗೆ ವಾಣಿಜ್ಯ ಮಂಡಳಿಯಿಂದ ಬರಬೇಕು. ವಾಣಿಜ್ಯ ಮಂಡಳಿ ನಾಳೆ ಎಷ್ಟೊತ್ತಿಗೆ ಏನು ಎಲ್ಲ ತಿಳ್ಕೊಬೇಕಲ್ವಾ. ಅದೇ ಇವತ್ತು ಮಾಡಬೇಕಾ ಇಲ್ಲ ಬೆಳಿಗ್ಗೆ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ. ಇನ್ನು ನವರಲ್ಲಿ ಗೊತ್ತಾಗುತ್ತಲ್ಲ ಕನ್ಫರ್ಮ್ ಅಂತ. ಎಲ್ಲ ಬಂದಿದ್ದಾರೆ, ಅಮೆರಿಕದಲ್ಲಿ ಬಂದಿದ್ದಾರೆ, ಬೆಳಗಾಂ ಹೋಗಿದ್ದಾರೆ, ಬೆಳಗಾಂದಿಂದ ಬರ್ತಾರೆ, ಎಲ್ಲರೂ ಬರ್ತಾರೆ. ಇದಿಷ್ಟು ಮಂಜು ಕೊಡ್ತಿರುವಂತಹ ಮಾಹಿತಿ. ಸದ್ಯಕ್ಕೆ ಏನು ಟೌನ್ ಹಾಲ್ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಅಂತ್ಯಕ್ರಿಯೆಯನ್ನ ಮೈಸೂರಲ್ಲಿ ಮಾಡೋಕೆ ನಿರ್ಧಾರವನ್ನ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನೇನು ಅವರ ಪುತ್ರರು ಇನ್ನು 2 ಬರಕ್ ಬಾಕಿ ಇರೋ ಕಾರಣದಿಂದಾಗಿ ಸದ್ಯಕ್ಕೆ 3 ಜನ ಇದ್ದಾರೆ. ಸೊ ಏನು ಮನೆಯ ಒಳಭಾಗದಲ್ಲಿ ಅವರ ಪಾರ್ಥಿವ ಶರೀರವನ್ನ ಇರಿಸಲಾಗಿರುವಂತದ್ದು. ನಾನು ಪಾರ್ಥಿವ ಶರೀರದ ದೃಶ್ಯವನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಇದು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಆಘಾತಕಾರಿಯಾದಂತಹ ವಿಚಾರ. ಯಾಕೆ ಅಂದ್ರೆ ದ್ವಾರಕೀಶ್ ಅವರ ಮಗರ ದೃಶ್ಯವನ್ನ ನಾವು ತೋರಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ಅವರ ಪಾರ್ಥಿವ ಶರೀರವನ್ನ ಒಳಗಡೆ ಇರಿಸಲಾಗಿರುವಂತದ್ದು.
ಸದ್ಯಕ್ಕೆ ಟೌನ್ ಹಾಲ್ ಬಳಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸೋಕೆ ಮಾಡಿ ಮಾತುಕತೆ ನಡೀತಾ ಇದೆ. ಜೊತೆಗೆ ಅಂತಿಮ ವಿಧಿವಿಧಾನವನ್ನ ನಡೆಸಿ ಅದಾದ ಬಳಿಕ ಮೈಸೂರಿನಲ್ಲಿ ಅವರಿಗೆ ಅವರ ಅಂತ್ಯಕ್ರಿಯೆಯನ್ನು ನಡೆಸುವ ವಿಚಾರವಾಗಿ ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂತದ್ದು. ಸದ್ಯಕ್ಕೆ ಪೊಲೀಸರು ಕೂಡ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುತ್ತಿದ್ದಾರೆ. ಶರ್ಮಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.